ನನ್ನ ನೋಡಲು ಗಂಡಿನ ಕಡೆಯವರು ಬಂದಿದ್ರು. ಮತ್ತು ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ, ವರದಕ್ಷಿಣೆ ಬೇಡ ಅಂದಿದ್ರು. ಅವರಿಗೆ ನನ್ನ ನೋಡಿ ತುಂಬ ಇಷ್ಟ ಆಗಿತ್ತು. ಆದರೆ ಒಂದು ಹುಡುಗ, ಅಪ್ಪ ಅಮ್ಮ ಇರಲಿಲ್ಲ ಹುಡುಗಂದು. ಮತ್ತು ಅವ್ರು ಸತ್ತೋಗಿದ್ರು. ಅವ್ರ ಜೊತೆ ಅವ್ರ ಅಮ್ಮನ ತಂಗಿ ಇದ್ದದ್ದು. ಅವ್ನ ಮದುವೆ ಆದಮೇಲೆ ಅವರು ಅಲ್ಲಿರಲ್ಲ ಅಂತ ಹೇಳಿದರು. ಅದರಿಂದ ಅಮ್ಮ ಅಪ್ಪನಿಗೆ ಒಳ್ಳೇದೇ ಅನಿಸ್ತಾ ಇತ್ತು. ಆದರೆ ನಾನು ಹುಡುಗನನ್ನು ನೋಡಿದೆ, ಅವ್ನು ತುಂಬ ಕಪ್ಪಾಗಿದ್ದ. ನನಗೆ ಸೂಟ್ ಆಗ್ತಾ ಇರಲಿಲ್ಲ. ನಾನು ಅಮ್ಮ ಅವನ ಜೊತೆನಾ ಅಂತ ಹೇಳಿದ್ದಕ್ಕೆ ಅಮ್ಮ, ಅವನಿಗೇನು ಕಮ್ಮಿ ಇದೆ, ಬಣ್ಣ ಮಾತ್ರ ಕಪ್ಪು, ಆದರೆ ಎಲ್ಲ ಆರಾಮವಾದ ಜೀವನ ಅಲ್ಲಿ ನಿನಗೆ ಸಿಗುತ್ತೆ ಅಂತ ಹೇಳಿ ಇದೇ ಮದುವೆ ಆಗಬೇಕು ಅಂತ ಹೇಳಿದ್ರು. ನನಗೆ ಬೇರೆ ದಾರಿ ಇಲ್ದೇ ಹಾಗೆ ಮದುವೆಗೆ ಒಪ್ಕೊಂಡೆ. ಆದರೆ ನನಗೆ ಒಂಚೂರು ಹುಡುಗ ನೋಡಿ ಇಷ್ಟನೇ ಆಗಲಿಲ್ಲ. ಮತ್ತು ಏನು ಮಾಡಲಿ, ಅಮ್ಮನ ಬಲವಂತದಿಂದ ಮದುವೆ ಮಾಡ್ಕೊಳ್ಳೋದ ಅಂತ ಒಪ್ಕೊಂಡೆ. ಆದರೆ ನಾನು ಮದುವೆಗೆ ನನ್ನ ಫ್ರೆಂಡ್ ಒಬ್ಬರನ್ನು ಕರೆದಿರಲಿಲ್ಲ. ಏಕೆಂದರೆ ನನಗೆ ಗೊತ್ತಿತ್ತು ಅವರು ನೋಡಿದ್ರೆ ಆಡ್ಕೋತಾರೆ ಅಂತ. ಹಾಗೆ ಮದುವೆ ತಯಾರಿ ಎಲ್ಲ ಆಯಿತು. ಮದುವೆ ದಿನ ಬಂತು. ಹಾಗೆ ಮದುವೆನೂ ಅದ್ದೂರಿಯಾಗಿ ಆಯಿತು. ಅಲ್ಲಿಗೆ ಹೋದ ತಕ್ಷಣ ಗೆಸ್ಟೆಲ್ಲ ಹೊರಟೋಗಿದ್ರು ಅವ್ರವ್ರ ಮನೆಗೆ. ಚಿಕ್ಕಮ್ಮ ಮಾತ್ರ ಇದ್ದರು. ಮತ್ತು ಅವರೇ ನನ್ನನ್ನು ರೂಮ್ಗೆ ಕರ್ಕೊಂಡು ಹೋಗಿ ಬಿಟ್ಟರು. ನನಗೆ ಮನಸ್ಸಲ್ಲಿ ನೂರಾರು ಕುತೂಹಲ. ಮದುವೆ ಆದಮೇಲೆ ಇಷ್ಟ ಇದ್ದರೂ ಇಷ್ಟ ಇಲ್ಲದಿದ್ದರೂ ಅವರೇ ನನ್ನ ಗಂಡ ಅಂತ ಒಪ್ಕೊಬಿಡ್ತಾರೆ ಪ್ರತಿ ಹೆಣ್ಮಕ್ಳು. ನಾನು ಹಾಗೆ ಒಪ್ಕೊಂಡಿದ್ದೆ. ಅವನ್ನ ಕಾಯ್ಕೊಂಡು ಕೂತಿದ್ದೆ. ಅಷ್ಟರಲ್ಲೇ ಬಂದರು ಮತ್ತು ಹೇಳಿದ್ರು, ನನಗೆ ಈ ಮಾಡಲ್ ಸ್ಟೈಲಿಸ್ ಅದರ ಹಿಂದೆ ಹೋಗೋ ಹುಡುಗಿ ಇಷ್ಟ ಇಲ್ಲ, ನನಗೆ ಇಲ್ಲಿ ಮನೆ ಕೆಲಸ ಮಾಡಿಕೊಂಡು ನನಗೆ ಒಂದು ಹೊತ್ತು ಊಟ ಕೊಡುವ ಹುಡುಗಿ ಇಷ್ಟ ಅಂತ. ಆಗ ನಾನು ಹೇಳಿದೆ, ನಾನು ಅಂದ್ಕೊಂಡೆ ಮೊದಲನೇ ರಾತ್ರಿ ನೀವು ನನ್ನ ಹೊಗಳ್ತೀರಿ ಅಂತ. ಆದರೆ ನೀವು ಮದುವೆ ಆಗಿರೋದು ಹೆಂಡತಿ ಬೇಕು ಅಂತಾನ ಅಥವಾ ಮನೆ ಕೆಲಸದವ್ಳು ಬೇಕು ಅಂತಾನ ಅಂತ ಹೇಳಿದೆ. ಹಾಗೆ ಹೇಳಿದ್ರು. ಅವ್ರ ಮುಖದಲ್ಲಿ ನಗುವೇ ಇತ್ತು. ಮತ್ತು ಮನ್ನ ಒಲಿಸ್ತಾ ಬಂದರು. ಮತ್ತು ಅವರ ಹತ್ರ ನನ್ನನ್ನು ಸೆಳೆದುಕೊಂಡ್ರು. ಹಾಗೆ ಆ ದಿನ ರಾತ್ರಿ ಆಯಿತು. ಮಾರನೇ ದಿನ ಅವರು ಚಿಕ್ಕಮ್ಮನು, ನಾನು ಹೋಗಬೇಕು, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರು. ಇನ್ನೇನು ಮನೆ ಕೆಲಸ ಅದು ಇದು ಮಾಡ್ಕೊಂಡಿದ್ದೆ. ಮನು ಕೆಲಸಕ್ಕೆ ಹೊರಟೋದ. ಆದರೆ ಮನು ನನ್ನ ಜೊತೆ ತುಂಬ ಚೆನ್ನಾಗಿದ್ದ, ತುಂಬ ಚೆನ್ನಾಗಿ ನೋಡ್ಕೋತಿದ್ದ. ಮತ್ತು ರಾತ್ರಿ ಹೊತ್ತು ಅವನೇ ನನಗೆ ಅವನ ಕೈಯಲ್ಲಿ ಊಟ ಕೊಡ್ತಿದ್ದ. ಆದರೂ ಊಟ ಕೊಟ್ಟ ಮೇಲೆ ಏನಾಗ್ತಿತ್ತು ಗೊತ್ತಿಲ್ಲ, ನಾನು ತುಂಬ ಮಸ್ತಿಂದ ಮಲಗಿಬಿಡ್ತಿದ್ದೆ. ಮೂರನೇ ದಿನ ರಿಸೆಪ್ಷನ್ ಇತ್ತು. ಆಗಮ್ಮ ಹೇಳಿದ್ರು, ನಿನ್ನ ಫ್ರೆಂಡ್ನ ಮದುವೆಗೂ ಕರೀಲಿಲ್ಲ, ಈಗ ರಿಸೆಪ್ಷನ್ನಾಗಾದರೂ ಕರಿಬೋದಿತ್ತಲ್ಲ ಅಂತ. ಆಗ ನಾನು ಹೇಳಿದೆ, ನೀನೇನು ರಾಜ್ಕುಮಾರ ಹುಡುಗನ ನೋಡಿದ್ದೀಯಾ? ಆ ಹುಡುಗ ನನಗೆ ಸೂಟೇ ಆಗಲ್ಲ, ಅಂಥ ಹುಡುಗನ ನೋಡಿ ಮದುವೆ ಮಾಡಿಸಿದ್ಯಾ? ಇನ್ನು ನನ್ನ ಮದುವೆಗೆ ನನ್ನ ಫ್ರೆಂಡ್ಸ್ ಇನ್ವೈಟ್ ಮಾಡಿದ್ರೆ ಅವ್ರು ನನ್ನ ಮಾನ ಮರ್ಯಾದೆ ತೆಗಿತಾರೆ ಅಷ್ಟೇ, ಸುಮ್ಮನಿರಮ್ಮ ಅಂತ ಹೇಳಿ ರೂಮ್ನಿಂದ ಹೊರಗಡೆ ಬರ್ತಾ ಇದ್ದೆ. ಆಗ ಬಾಗಿಲ ಹತ್ರ ಮನು ನಿಂತಿದ್ದ. ನನಗೆ ಒಂದು ಕ್ಷಣ ಢಕ್ ಅಂತು. ಆದರೆ ಮನು ನನ್ನ ನೋಡಿ ಆ ಥರ ಏನು ರಿಯಾಕ್ಷನ್ ಮಾಡಲಿಲ್ಲ. ಮನಸ್ಸಲ್ಲಿ ಇದೇ ಟೆನ್ಷನ್ ಇತ್ತು, ಎಲ್ಲಿ ಕೇಳಿಸ್ಕೊಂಡೋ ಅಂತ. ರಿಸೆಪ್ಷನ್ಲೆಲ್ಲ ಅವನು ನಗಾಡ್ಕೊಂಡೇ ಇದ್ದ. ನನಗೆ ರಾತ್ರಿ ಆಗೋದಂದರೆ ತುಂಬ ಭಯ ಆಗ್ತಾಯಿತ್ತು. ನಾನು ರಾತ್ರಿ ಹೋದರೆ ಮನು ಅಲ್ಲಿ ರೂಮಲ್ಲಿ ಕೂತಿದ್ದ. ಭಯದಿಂದ ನೋಡ್ತಾ ಇದ್ದೆ. ಆದರೆ ಮನು ಏನೂ ಹೇಳಲಿಲ್ಲ ಮತ್ತು ಏನು ರಿಯಾಕ್ಟ್ ಮಾಡಲಿಲ್ಲ. ಅದ್ರ ಬದಲು ಅವನ ಪ್ರೀತಿಯಿಂದ ನನ್ನ ಹತ್ರ ಬಂದ. ಮತ್ತು ಆ ದಿನವೂ ರಾತ್ರಿಯೂ ಹಾಗೇ ಕಳೀತು. ನನಗೆ ಅನಿಸ್ತಾ ಇತ್ತು ಅವನು ನನ್ನ ಅಡಿಮೆ ಆಗಿದ್ದಾನೆ ಅಂತ. ಅವನು ಹಾಗೇ ಇದ್ದ ಕೂಡ. ಸಂಜೆ ಹೊತ್ತು ಯಾವಾಗಲೂ ನನ್ನನ್ನು ಅದು ಇದು ತಿನ್ನೋಕ್ಕೆ ಕರ್ಕೊಂಡೋಗ್ತಾ ಇದ್ದ. ಒಂದಿನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ಲು, ಇವತ್ತು ನನ್ನ ಮನೆಯಲ್ಲಿ ಪಾರ್ಟಿ ಇದೆ, ನನ್ನ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ನಾನು ಮೊದಲು ನನ್ನ ಫ್ರೆಂಡ್ಸ್ನ ಜೊತೆ ಸೇರಿಸಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀನಿ, ನೀನು ನಿನ್ನ ಗಂಡನ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಿದ್ಲು. ಮತ್ತು ಹೇಳಿದ್ಲು, ನೀನಂತೂ ನಿನ್ನ ಮದುವೆಗೆ ಕರೀಲಿಲ್ಲ, ಹಾಗಂತ ನಾನು ಹಾಗೆ ಮಾಡಲ್ಲ, ಏನೇ ಆಗಲಿ ಬರಲೇಬೇಕು, ಕರ್ಕೊಂಡು ಬರಬೇಕು ನಿನ್ನ ಗಂಡನ ಅಂತ ಹೇಳಿ ಮಡಗಿದ್ಲು. ಹಾಗೆ ನಾನು ಏನು ಮಾಡೋದು ಅಂತ ಒಪ್ಕೊಂಡೆ. ಮನು ಹತ್ರನೇ ಹೇಳಿದ್ದೆ, ನಾಳೆ ಪಾರ್ಟಿ ಇದೆ ಅಂತ. ಆಯಿತು ಅಂದಿದ್ದ. ಆಯಿತು ಹೋಗೋದಾ ಅಂತ ಹೇಳಿದ್ದ. ಹಾಗೆ ನಾವಿಬ್ಬರು ಒಂದೇ ಕಲರ್ ಡ್ರೆಸ್ ಹಾಕಿದ್ವಿ. ಮನು ಡ್ರೆಸ್ ಹಾಕಿದ್ರು ಅವ್ನು ಕಪ್ಪಲ್ವಾ, ಹೇಗೆ ಕಾಣಿಸ್ತಾನೆ? ಹಾಗೆ ನನಗೆ ಏನು ಅನಿಸ್ತಾ ಇರಲಿಲ್ಲ. ಮೊದಲು ಥರ ನಾವಿಬ್ಬರು ನಗಾಡ್ಕೊಂಡೇ ಹೋದ್ವಿ. ಹೋದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ನನ್ನಿಬ್ಬರನ್ನ ಮುಂದ್ಗಡೆ ನಿಂತ್ಕೊಂಡ್ರು. ಅದರಲ್ಲಿ ಒಬ್ಬಳೇ ಹೇಳಿದ್ಲು, ಏನೇ ಇಷ್ಟು ಒಳ್ಳೆ ಜೋಡಿಯಾಗಿದ್ದೀರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಜೋಡಿ, ಸೂಪರ್ ಜೋಡಿ ಅಂತ ಹೇಳಿ ನಗಾಡ್ತಿದ್ರು. ಎಲ್ಲರೂ ಮನೆಗೆ ಒಂಥರ ಆಯಿತು. ಆಗಲೇ ಇನ್ನೊಬ್ಬ ಹುಡುಗ ಮನುನ ಅಲ್ಲಿಂದ ಕೊಡಲು ಕರ್ಕೊಂಡು ಹೋದ. ನನಗೆ ತುಂಬ ಬೇಜಾರಾಯಿತು. ನಾನು ಹೇಳಿದೆ, ಜೀವನ ಮಾಡಲು ಕಲರ್ ಅಲ್ಲ ಮುಖ್ಯ, ನಿಜವಾಗಿ ಗುಣ ಮುಖ್ಯ. ಅವ್ನು ನೋಡಲು ಚೆನ್ನಾಗಿಲ್ಲದಿದ್ದರೂ ನನ್ನ ರಾಣಿ ಥರ ನೋಡ್ಕೋತಾನೆ. ಇನ್ಮೇಲೆ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಹೇಳಬೇಡಿ ಅಂದೆ. ಮತ್ತು ಆವಾಗಲೇ ಇವ್ರ ಹತ್ರ ಹೋದೆ. ಇವರು ಆಗಲೂ ನಾರ್ಮಲ್ ಆಗಿದ್ದರು. ಮತ್ತು ಅವರನ್ನು ಅಲ್ಲಿಂದ ಕರ್ಕೊಂಡು ಬಂದೆ. ಊಟ ಮಾಡಿರಲಿಲ್ಲ. ನಾನು ಇಲ್ಲಿ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದೆ. ಕೈ ವಾಶ್ ಮಾಡಲು ಹೋದೆ. ಅಲ್ಲಿ ಇಬ್ಬರು ಪೋಲಿ ಹುಡುಗರಿದ್ರು. ಅವ್ರು ಹೋಗಬೇಕಾದ್ರೆ ನಾನು ಸೊಂಟ ಟಚ್ ಮಾಡಿದ್ರು. ನನಗೆ ಅದು ಇಷ್ಟ ಆಗಲಿಲ್ಲ. ನಾನು ಮನು ಹತ್ರ ಹೇಳಿದೆ. ಅವ್ನು ಕೋಪದಿಂದ ಅವರನ್ನು ಬೈಯಲು ಹೋದ. ಆದರೆ ಅವರು ನನ್ನ ಮೇಲೆ ಅಪವಾದ ಮಾಡಿದ್ರು.
ಅದನ್ನು ನಿಜ ಅಂದ್ಕೊಂಡು ನನ್ನ ಅಲ್ಲಿ ಊಟ ಮಾಡೋದು ಬಿಡಲಿಲ್ಲ. ಮತ್ತು ನನ್ನ ಈಗಲೇ ನಡಿ ಮನೆಗೆ ಅಂತ ಕರ್ಕೊಂಡು ಹೋದರು. ಮತ್ತು ಮನೆಗೆ ಹೋಗಿ ಚೆನ್ನಾಗಿ ಬೈತಾಯಿದ್ರು. ನಾನು ಹೇಳಿದೆ ಇದರಲ್ಲಿ ನಂದೇನು ತಪ್ಪಿದೆ ಅಂತ. ಆದರೆ ಅವರು ಹೇಳಿದ್ರು, ನೀನು ಈ ಥರ ಡ್ರೆಸ್ ಹಾಕ್ಕೊಂಡು ಹೋದರೆ ಬೇರೆ ಹುಡುಗರು ಏನು ಮಾಡದೇ ಇರ್ತಾರಾ, ಮತ್ತು ನಿನಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ಅಂತ ಹೊರಗಡೆ ಹೊರಟೋದ್ರು. ಮತ್ತು ಆವತ್ತಿನಿಂದ ಮನು ಚೇಂಜ್ ಆಗಿದ್ದ. ಹೆಚ್ಚು ಮಾತಾಡ್ತಿರ್ಲಿಲ್ಲ ಮತ್ತು ಯಾವಾಗ ನೋಡಿದ್ರು ಮೊಬೈಲಲ್ಲೇ ಇರ್ತಿದ್ದ. ಮತ್ತು ಸಂಜೆ ಕರ್ಕೊಂಡು ಹೋಗೋದು ನಿಲ್ಲಿಸಿದ್ದ. ಮತ್ತು ನಾನು ಕೇಳಿದ್ರೆ ನನಗೆ ಕೆಲಸ ಇದೆ ಅಂತ ಹೇಳ್ತಿದ್ದ. ಮನೇಲಿದ್ದರೆ ಹುಷಾರಿಲ್ಲ ಅಂತಿದ್ದ. ಮತ್ತು ನನ್ನಿಂದ ದೂರ ಇರ್ತಿದ್ದ. ನಾನು ಸ್ವಲ್ಪ ದಿನ ಹಾಗೇ ಇದ್ದೆ, ಆದರೆ ಇದು ಮುಂದೆ ಹೊರಿತಾನೇ ಇತ್ತು. ಹೀಗೆ ಒಂದು ದಿನ ಅವನು ಸ್ನಾನ ಮಾಡೋಕ್ಕೆ ಹೋಗಿದ್ದ. ಅವನ ಮೊಬೈಲ್ ರಿಂಗ್ ಆಗ್ತಾಯಿತ್ತು. ನಾನು ಯಾರು ಅಂತ ನೋಡೋಕ್ಕೆ ಹೋದೆ. ಅದರಲ್ಲಿ ಹಾರ್ಟ್ ಸಿಂಬಲ್ ಇತ್ತು. ಮತ್ತು ಇದರಲ್ಲಿ ಇದ್ಯಾರು ಅಂದ್ಕೊಂಡೆ. ಮತ್ತು ಅಂದ್ಕೊಂಡೆ ಅದು ಹಾರ್ಟ್ ಸಿಂಬಲ್ ಆಗಿರೋದು. ಮನಸ್ಸಲ್ಲಿ ಏನೋ ಒಂಥರ ಆಗ್ತಾಯಿತ್ತು. ನಾನು ತೆಗೆಯಲು ಹೋದೆ, ಆದರೆ ಅದಕ್ಕೂ ಕಾಲ್ ಲಾಕ್ ಮಡಗಿದ್ದ. ಮೊದಲೆಲ್ಲ ಅವ್ನ ಫೋನ್ಗೂ ಬೇರೆ ಪಾಸ್ವರ್ಡ್ ಮಡಗಿರಲಿಲ್ಲ, ಆದರೆ ಈಗ ಕಾಲ್ಗೂ ಲಾಕ್ ಮಡಗಿದ್ನಲ್ಲ ಅಂತ ನೋವಾಗ್ತಾ ಇತ್ತು. ಮತ್ತು ಕೇಳಿದೆ ಯಾರ್ದೋ ಫೋನ್ ಬಂತು ಅಂತ. ಆಗ ಅದು ಹಾರ್ಟ್ ಸಿಂಬಲ್ ಹಾಕಿದ್ದೀರಿ, ಯಾರು ಅದು ಅಷ್ಟು ಹತ್ತಿರ ಇರೋದು ಅಂತ. ಆಗ ಅದೆಲ್ಲ ನಿನಗೆ ಯಾಕೆ ಅಂತ ಹೇಳಿ ಆಫೀಸ್ಗೆ ರೆಡಿಯಾಗಿ ಹೋದರು. ಮತ್ತು ಒಂದೊಂದು ದಿನ ಮನೆಗೇ ಬರ್ತಾ ಇರಲಿಲ್ಲ. ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳ್ತಿದ್ರು. ನನಗೆ ತುಂಬ ದುಃಖ ಆಗ್ತಾಯಿತ್ತು. ನನಗೆ ಡೌಟ್ ಕೂಡ ಆಗಿತ್ತು. ನಾನು ಮನು ಹತ್ರ ಹೇಳಿದೆ, ನಾನು ಒಂದು ವಾರ ಮನೇಲಿದ್ದು ಬರ್ತೀನಿ ಅಂತ. ಅವನು ಹಾಂ ಅಂತ ಹೇಳಿದ್ದ. ಮತ್ತು ನಾನು ಹೋದೆ. ನನಗೆ ಈ ಡೌಟ್ ಕ್ಲಿಯರ್ ಮಾಡ್ಕೋಬೇಕಿತ್ತು. ಅದಕ್ಕೆ ಒಂದು ದಿನ ಆದಮೇಲೆ ರಾತ್ರಿ ಮನೆಗೆ ಬಂದೆ. ಮತ್ತು ಬೆಲ್ ಮಾಡಿದೆ. ಮನು ಯಾರೋ ಬಂದಿದ್ದಾರೆ ಅಂತ ಬಾಗಿಲು ತೆಗ್ದ. ಆದರೆ ನಾನಾಗಿದ್ದೆ. ಅವನಿಗೆ ತುಂಬ ಶಾಕ್ ಆಯಿತು. ನೀನು ಇಷ್ಟೊತ್ತಲ್ಲಿ ಅಂತ. ಆಗ ಹಾಂ ಏನಾಯಿತು, ಯಾಕೆ ಇಷ್ಟು ಹೊತ್ತಿಗೆ ಬರಬಾರ್ದಾ, ಏನಾಯಿತು, ಯಾಕಿಷ್ಟು ಗಾಬರಿ ಅಂತ. ಅಷ್ಟರಲ್ಲಿ ಮನು ಯಾರದು ಅಂತ ಒಳಗಿನಿಂದ ಒಬ್ಬ ಹುಡುಗಿ, ಅದು ನನ್ನ ನೈಟ್ ಡ್ರೆಸ್ ಹಾಕ್ಕೊಂಡು ಬಂದಳು. ನನಗೆ ಅವಳನ್ನು ನೋಡಿ ಶಾಕ್ ಆಯಿತು. ಓ ಇದ್ದ ನಿಮ್ಮ ಹಾರ್ಟ್ ಸಿಂಬಲ್. ಮತ್ತು ಮನು ಕೆನ್ನೆಗೆ ಒಂದು ಹೊಡೆದೆ. ಮತ್ತು ಕೇಳಿದೆ, ಯಾಕೆ ಹೀಗೆ ಮಾಡಿದೆ, ನಾನು ಯಾಕೆ ದ್ರೋಹ ಮಾಡಿದೆ ಅಂತ. ಆಗ ಆ ಹುಡುಗಿ, ಯಾಕೆ ನೀನು ಮಾಡಿ ಸರಿನಾ ಅಂತ ಹೇಳಿದ್ಲು. ನಾನು ಹೇಳಿದೆ, ನೀನು ನನ್ನ ಜೊತೆ ಮಾತಾಡಬೇಡ, ನೀನು ಯಾರು ನನ್ನ ಜೊತೆ ಮಾತಾಡೋಕ್ಕೆ ಅಂತ. ಮತ್ತು ಅವಳನ್ನು ಮೊದಲು ನನ್ನ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಆಗ ಮನು ಅವಳ ಕೈಯನ್ನು ಬಿಡಿಸಿ, ಬೇಕಾದರೆ ನೀನು ಹೋಗು ಅಂತ ಹೇಳ್ದ. ನಾನು ಯಾಕೆ ಅಂತ ಕೇಳಿದೆ. ಆಗ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ, ಎಷ್ಟು ಪ್ರೀತಿ ಮಾಡ್ತಿದ್ದೆ, ಆದರೆ ನೀನು ನನ್ನ ಕಲರ್ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಿದ್ದೆ. ಮತ್ತು ನಿಮ್ಮ ಫ್ರೆಂಡ್ ನನ್ನ ಪಾರ್ಟಿಗೆ ಕರೆದು ಎಷ್ಟು ಅಸಹ್ಯವಾಗಿ ನಡ್ಕೊಂಡ್ರು. ಅವ್ರು ಹೇಳುವಾಗ ನೀವು ನಗಾಡ್ಕೊಂಡಿದ್ದೆ. ಮತ್ತು ನೀನು ನಿನ್ನ ಅಮ್ಮನ ಹತ್ರ ಏನು ಹೇಳಿದ್ದೆ, ನಿನಗೂ ನನಗೂ ಸೂಟ್ ಆಗಲ್ಲ, ಅವನು ರಾಜ್ಕುಮಾರನ ಅಂತ. ಮತ್ತು ನಿನಗೆ ನಿನ್ನ ಫ್ರೆಂಡ್ ಜೊತೆ ನನ್ನ ಗಂಡ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾಯಿತ್ತು ಅಲ್ವಾ. ಆದರೆ ಇವರು ನಾನು ಕಪ್ಪಾಗಿದ್ದರೂ ನನ್ನ ಮೊದಲಿಂದನೂ ಇಷ್ಟಪಡ್ತಿದ್ಲು, ಆದರೆ ಒಂದು ಸಲನೇ ಹೇಳ್ಕೊಂಡಿರಲಿಲ್ಲ, ಎಲ್ಲಿ ನನ್ನ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ. ಆದರೆ ನಾನು ಅವಳ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೆ. ಇದನ್ನು ಶೇರ್ ಮಾಡಿದೆ. ಆಗ ಅವಳ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ಳು. ನಿನಗೆ ನಾನು ಡೈವರ್ಸ್ ಕೊಡ್ತೀನಿ, ನೀನು ನಿನಗೆ ಇಷ್ಟ ಆಗಿರೋ ಸೂಟ್ ಆಗುವ ಹುಡುಗನ ಜೊತೆ ಮದುವೆ ಮಾಡ್ಕೊ ಅಂತ ಹೇಳಿ ಹೊರಗಡೆ ಹಾಕಿದ್ರು. ನಾನು ಎಷ್ಟೇ ಕ್ಷಮೆ ಕೇಳಿದ್ರು ನನಗೆ ಕ್ಷಮೆನೇ ಕೊಡಲಿಲ್ಲ. ಮತ್ತು ಸ್ವಲ್ಪ ದಿನ ಆದಮೇಲೆ ಡೈವರ್ಸ್ ಕೊಟ್ಟರು. ಹೌದು, ನನಗೆ ಸ್ವಲ್ಪ ಮೊದಲು ಅಹಂಕಾರ ಇತ್ತು ಮತ್ತು ಕೊಬ್ಬು ಇತ್ತು. ನಾನು ಬಿಳಿಪಾಗಿದ್ದೀನಿ ಮತ್ತು ನನ್ನ ಗಂಡ ಆ ಥರ ಅಂತ. ಆದರೆ ಆ ಥರ ಹುಡುಗ ಇನ್ನೊಬ್ಬ ಸಿಗೋಲ್ಲ. ಮತ್ತು ಅವನ ಜೊತೆ ಜೀವನ ಮಾಡಿದ್ಮೇಲೆ ಗೊತ್ತಾಯಿತು, ಇನ್ನು ಮುಂದೇನೂ ಈ ಥರ ಹುಡುಗ ಸಿಗಲ್ಲ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.